ಗದ್ಯ ಭಾಗ ಸಪ್ತಾಕ್ಷರಿ ಮಂತ್ರ. ಈ ಗದ್ಯ ಭಾಗವನ್ನ ನಾವಿದನ್ನ ಗಮನಿಸೋಣ. ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗದ ಲೇಖಕರು ಮುದ್ದಣ. ಲೇಖಕರ ಹೆಸರೇನು? ಮುದ್ದಣ. ಈಗ ಮೊದಲಿಗೆ ನಾವು ಅವ್ರ ಪರಿಚಯವನ್ನ ಮಾಡ್ಕೊಳ್ಳೋಣ. ಲಕ್ಷ್ಮೀ ನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ. ನೋಡ್ರಿ, ಹೆಸರು ಮುದ್ದಣ. ಆದ್ರೆ ಇವರಿಗೆ ಇದ್ದಂತಹ ಮೊದಲನೇ ಹೆಸರು ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣಪ್ಪ ಅಂತ ಇರೋದ್ರಿಂದ ಮೊದಲನೇ ಹೆಸರು. ಅವ್ರ ತಾಯಿ ಅವರಿಗೆ ಪ್ರೀತಿಯಿಂದ ಮುದ್ದಿನಿಂದ ಏನಂತ ಕರಿತಾ ಇದ್ರು? ಕರಿತಾ ಇದ್ರಿಂದ ಅವ್ರಿಗೆ ಅದೇ ರೂಢಿಯಾಗಿ ಬಂತು. ಆ ಹೆಸರು ಮರೆ ಆಯ್ತು, ಮುದ್ದಣ ಅನ್ನೋದೇ ಅಭ್ಯಾಸ ಆಗಿ ಹೋಯ್ತು. ಇವರ ತಂದೆ ಹೆಸರು ತಿಮ್ಮಪ್ಪಯ್ಯ ಮತ್ತು ತಾಯಿ ಹೆಸರು ಮಹಾಲಕ್ಷ್ಮಮ್ಮ ಅಂತ ಹೇಳಿ. ಕಾಲ 1870 ಜನವರಿ 24ರಂದು ಜನಿಸಿದ ಈತನನ್ನು ತಾಯಿ ಮುದ್ದಣ ಎಂದು ಮುದ್ದಿನಿಂದ ಕರೆಯುತ್ತಿದ್ದರು. ಪ್ರೀತಿಯಿಂದ ಕರೆದಿದ್ದಕ್ಕಾಗಿ ಅದೇ ಹೆಸರು ಆತನಿಗೆ ಬೀಳುತ್ತೆ. ನನ್ನ ಪರಿಚಯ ಬರೀಲಿಕ್ಕೆ ಕರಿತೀನಿ ಯಾರನ್ನಾದ್ರೂ ಬೋರ್ಡ್ ಮೇಲೆ, ಆಯ್ತಾ? ಕಾಲ ಏನು ಹೆಸರಿರುತ್ತೆ? ಕಾಲ, ಸ್ಥಳ, ಕೃತಿಗಳು ಬರೀಬೇಕು. ಪರಿಚಯ ಆದ್ಮೇಲೆ ಪಾಠ ಏನೋ ಆದ್ಮೇಲೆ ಕೊನೆಗೆ 5 ನಿಮಿಷ ನಿಮಗೆ ಇಲ್ಲಿ ಚಟುವಟಿಕೆ ಮಾಡಿಸ್ತೀನಿ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಲೇಖಕರ ಪರಿಚಯವನ್ನ ಬರೀಬೇಕು. ಅರ್ಥ ಆಯ್ತಾ? ಹಾಗಾಗಿ ಗಮನ ಇಟ್ಟು ನೋಡ್ಕೊಳ್ರಿ. ಕವಿಯ ಹೆಸರು, ಲೇಖಕರ ಹೆಸರು, ಕಾಲ, ಸ್ಥಳ ಮತ್ತು ಕೃತಿ, ಪ್ರಶಸ್ತಿಗಳು ಇಷ್ಟನ್ನ ನೀವು ಗಮನಿಸ್ಕೋಬೇಕು. ಹೀಗೆ ಮುದ್ದಣ ಅಂತೇಳಿ ಮುದ್ದಿನಿಂದ ತಾಯಿ ಏನ್ ಮಾಡ್ತಾ ಇದ್ಲು? ಕರಿತಾ ಇದ್ಲು. ಹಾಗಾಗಿ ಲಕ್ಷ್ಮೀ ನಾರಾಯಣ ಎಂದು ನಾಮಕರಣ ಮಾಡಿದ್ರು ಸಹ ನಮ್ಮ ಕನ್ನಡ ನಾಡು ಅವ್ರನ್ನ ಏನಂತ ಗುರುತಿಸ್ತಾ ಇತ್ತು? ಮುದ್ದಣ ಅಂತಾನೆ ಗುರುತಿಸ್ತಾ ಇತ್ತು. ಇವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದಾವೆ ಮತ್ತು ಕೆಲವು ಕೃತಿಗಳನ್ನು ಸಹ ಇವರು ರಚನೆ ಮಾಡಿದ್ದಾರೆ. ಯಾವ್ಯಾವ ಬರೆದಿರುವಂತಹ ಕೃತಿಗಳು ಯಾವ್ಯಾವ ಕೇಳಿದ್ರೆ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅನ್ನವು 2 ಯಕ್ಷಗಾನ ಪ್ರಸಂಗಗಳು. ನೋಡಿ, ಉಡುಪಿ ಭಾಗದಲ್ಲಿ ಜನಪ್ರಿಯ ಆಗಿರುವಂತಹ ಕಲೆ ಯಾವುದಪ್ಪ ಅಂತ ಹೇಳಿದ್ರೆ ಯಕ್ಷಗಾನ. ಹಾಗಾಗಿ ಅಲ್ಲಿನ ಕಲೆಗೆ ಸಂಬಂಧಪಟ್ಟಂತಹ ಯಕ್ಷಗಾನ ಪ್ರಸಂಗಗಳನ್ನು ಇವರು ಬರೆದಿದ್ದಾರೆ. ಯಾವುದಪ್ಪ ಅಂತ ಹೇಳಿದ್ರೆ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅನ್ನೋ ಯಕ್ಷಗಾನ ಪ್ರಸಂಗಗಳನ್ನ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾರೆ. ಮತ್ತೆ ಶ್ರೀರಾಮ ಪಟ್ಟಾಭಿಷೇಕಂ, ಅದ್ಭುತ ರಾಮಾಯಣ, ಶ್ರೀ ರಾಮಾಶ್ವಮೇಧಂ ಅನ್ನೋ ಕೃತಿಗಳನ್ನ ಇವರು ಬರೆದಿರು. ಇವರು ಬರೆದಿರುವಂತಹ ಹೆಸರ ಅಂತ ಕೃತಿಗಳು ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ, ಶ್ರೀರಾಮ ಪಟ್ಟಾಭಿಷೇಕಂ ಇದು ಹಳೆಗನ್ನಡ ಶೈಲಿಯಲ್ಲಿರುವಂತಹ ಕೃತಿ, ಮತ್ತೆ ಅದ್ಭುತ ರಾಮಾಯಣ ಮತ್ತು ಶ್ರೀ ರಾಮಾಶ್ವಮೇಧಂ ಇವು ಅವರ ಪ್ರಸಿದ್ಧ ಕೃತಿಗಳಾಗಿದ್ವು. ಇನ್ನು ಇವರಿಗೆ ಇದ್ದಂತಹ ಬಿರುದು ಯಾವುದು? ಪ್ರಶಸ್ತಿ ಎಂದು ಬರೀಬೇಕಾನೆ. ಯಾವ್ದಾಗಿದ್ರೆ ಹೊಸಗನ್ನಡದ ಅರುಣೋದಯದ ಮುಂಗೋಡಿ. ಹೊಸಗನ್ನಡದ ಅರುಣೋದಯದ ಮುಂಗೋಡಿ ಎಂಬ ಪ್ರಶಂಸೆಗೆ ಭಾಜನನಾದ ಮುದ್ದಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಗಳಿಸಿದ್ದಾನೆ. ನೋಡ್ರಿ, ಇದಕ್ಕೆ ಇದ್ದಂತಹ ಬಿರುದು ಯಾವುದು? ಹೊಸಗನ್ನಡದ ಅರುಣೋದಯದ ಮುಂಗೋಡಿ ಅನ್ನೋ ಬಿರುದು ಈತನಿಗೆ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾವು ಹೊಸಗನ್ನಡ ಕಾಲಘಟ್ಟವನ್ನ ಭಾಗ ಮಾಡಿದೀವಿ. ಅರ್ಥ ಆಯ್ತಾ? ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಇವು ಹೊಸಗನ್ನಡದಲ್ಲಿ. ಮತ್ತೆ ಸಾಹಿತ್ಯದ ಅನುಕೂಲಕ್ಕಾಗಿ ಮತ್ತೆ ಏನ್ ಮಾಡಿದ್ವಿ? ಅನುಕೂಲಕ್ಕಾಗಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಮಾಡಿದೀವಿ. ಇವರು ತಮ್ಮನ್ನು ಗುರುತಿಸ್ಕೊಂಡಿರೋದು ಯಾವ ಕಾಲಘಟ್ಟದಲ್ಲಿ ಅಂದ್ರೆ ಹೊಸಗನ್ನಡ ಕಾಲಘಟ್ಟದಲ್ಲಿ. ಹಾಗಾಗಿ ಇವ್ರನ್ನ ಹೊಸಗನ್ನಡದ ಅರುಣೋದಯದ ಮುಂಗೋಡಿ ಪ್ರಾರಂಭದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದು ಅಂತ ಅರ್ಥ. ಹೀಗೆ ಈ ಬಿರುದು ಈತನಿಗೆ ಇತ್ತು. ಸಪ್ತಾಕ್ಷರಿ ಮಂತ್ರ ಈ ಗದ್ಯ ಭಾಗವನ್ನ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು ಸಂಪಾದಿಸಿರುವಂತಹ ಮುದ್ದಣ ಭಂಡಾರ ಸಂಪುಟ 2 ಇದರ ತ್ರಯೋದಶಾಶ್ವಾಸಂ ಅರಣ್ಯಕ
ಮುನಿ ದರ್ಶನಂ ಅನ್ನೋ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಇಷ್ಟು ಮುದ್ದಣನ ಪರಿಚಯ. ಅರ್ಥಾಯ್ತಾ? ನೀವು ಬರಿಬೇಕಾಗಿರುವಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಕಾಲ, ಸ್ಥಳ, ಕೃತಿಗಳು ಮತ್ತು ಪ್ರಶಸ್ತಿ. ಈಗ ನಾನು ಹೇಳಿದ್ದೀನಲ್ಲ, ಇದನ್ನ ನೀವೇನ್ ಮಾಡ್ಬೇಕು, ಈಗ ಒಂದು ಬರಿಬೇಕು. ಅರ್ಥಾಯ್ತಾ? ಇಷ್ಟು ಈ ಮುದ್ದಣನ ಪರಿಚಯ. ಇನ್ನು ಈ ಗದ್ಯ ಭಾಗದ ಆಶಯ ಏನು ಅಂತೇಳಿ ನಾವು ಗಮನಿಸೋಣ. ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ನೋಡಿ, ನಮ್ಗೆ ಮನಸ್ಸಲ್ಲಿ ಎಂತದ್ದೇ ಚಿಂತೆ ಇರಲಿ, ಎಂತದ್ದೇ ಕಷ್ಟ ಇರಲಿ, ಆದ್ರೂ ಒಂದು ಹಾಸ್ಯ ಏನ್ ಮಾಡುತ್ತೆ, ಒಂದು ನಗು ಅನ್ನೋದು ಏನ್ ಮಾಡುತ್ತೆ, ಆ ಕ್ಷಣ ಕಾಲ ಆ ಕಷ್ಟವನ್ನ ಮರೆಯುವಂತೆ ಮಾಡುತ್ತೆ. ಅಂತ ಶಕ್ತಿ ಯಾವುದಕ್ಕಿದೆ? ನಗುವಿಗಿದೆ, ಹಾಸ್ಯಕ್ಕೆ ಇದೆ. ಹಾಗಾಗಿ ಇಲ್ಲಿ ನಗುವನ್ನ, ಹಾಸ್ಯವನ್ನ ಯಾವ್ದಕ್ಕೆ ಹೋಲಿಸ್ತಿದ್ದಾರೆ ಅಂತ ಹೇಳಿದ್ರೆ ಔಷಧಿಗೆ ಹೋಲಿಸ್ತಾ ಇದ್ದಾರೆ. ಔಷಧಿನ ಏನ್ ಮಾಡ್ತೀವಿ, ನಮ್ಗೆ ಕಾಯಿಲೆ ಬಂದಾಗ ಏನ್ ಮಾಡ್ತೀವಿ, ಔಷಧಿಯಿಂದ ಗುಣಪಡಿಸ್ಕೊಳ್ತೀವಿ. ಹಂಗೆ ನಗುವಿಗೂ ಸಹ ನಮ್ಮ ದೇಹಕ್ಕೆ, ಮನಸ್ಸಿಗೆ ಆಗಿರುವಂತಹ ಗಾಯವನ್ನ ಗುಣಪಡಿಸುವಂತ ಶಕ್ತಿ ಇದೆ ಅಂತ. ಯಾವುದಕ್ಕೆ? ಹಾಸ್ಯಕ್ಕೆ ಅಥವಾ ನಗುವಿಗೆ. ಹಾಗಾಗಿ ಏನ್ ಮಾಡ್ತೀವಿ, ನಾವು ನಗುವನ್ನ ಔಷಧಿಗೆ ಹೋಲಿಸ್ತೇವೆ. ಹೀಗೆ ನಮ್ಮ ಮನಸ್ಸಲ್ಲಿ ಎಷ್ಟೇ ಚಿಂತೆ ಇದ್ರೂ ಸಹ ಕ್ಷಣಕಾಲ ಆ ನಗು ಅನ್ನೋದು ಏನ್ ಮಾಡುತ್ತೆ, ಮಾಚುತ್ತೆ, ನಗುವನ್ನ ಮರೆಸುತ್ತೆ. ಅಷ್ಟೇ ಅಲ್ಲ, ನಗು ಮಾನವನನ್ನು ಗೆಲುವಿನ ಹಾದಿಗೆ ತರುವ ದಿವ್ಯ ಔಷಧ. ಆ ನಗು ಮನುಷ್ಯನನ್ನ ಮತ್ತೆ ಗೆಲುವಿನ ಕಡೆಗೆ ಕೊಂಡೊಯ್ಯುವಂತೆ ಮಾಡುತ್ತೆ. ಶ್ರೀ ರಾಮಾಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆ, ಇಲ್ಲಿ ಮುದ್ದಣನ ಪತ್ನಿಯ ಹೆಸರೇನು? ಮನೋರಮೆ. ಆಕೆಯ ನಿಜ ನಾಮ ಕಮಲಾಬಾಯಿ. ಇಲ್ಲಿ ಶ್ರೀ ರಾಮಾಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆ, ಆಕೆ ನಿಜವಾದ ಹೆಸರು ಕಮಲಾಬಾಯಿ. ಇಬ್ರು ಏನ್ ಮಾಡಿದ್ದಾರೆ, ಸಂವಾದದಲ್ಲಿ ತೊಡಗಿದ್ದಾರೆ. ದಂಪತಿಗಳಿಬ್ರು, ಯಾರು ಮುದ್ದಣ ಮತ್ತು ಮನೋರಮೆ, ಇಬ್ರು ಸಂವಾದದಲ್ಲಿ ತೊಡಗಿದ್ದಾಗ, ಅಂದ್ರೆ ಮಾತುಕತೆ ಆಡ್ತಾ ಕೂತಿದ್ದಾಗ ಅವರಿಬ್ಬರ ನಡುವೆ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ. ಅಲ್ಲಿ ಮಾತಾಡ್ತಾ ಮುದ್ದಣ ಏನ್ ಮಾತಾಡ್ತಾ ಇದ್ದಾನಲ್ವಾ, ಆತನ ಮನಸ್ಸಿಂದ ಬಂದಂತ ಪ್ರತಿ ಮಾತುಗಳು ಅವನು ಯಾವ ರೀತಿಯ ನೋವನ್ನು ಅನುಭವಿಸಿದಾನೆ, ಆತ ಯಾವ ರೀತಿಯ ಕಷ್ಟ ಪಡ್ತಿದ್ದಾನೆ ಅನ್ನೋದನ್ನ ಏನ್ ಮಾಡ್ತವೆ, ಇಲ್ಲಿ ನಮಗೆ ಸೂಚಿಸ್ತಾ ಇದ್ದಾವೆ. ಆ ಮುದ್ದಣ ಆಡುವಂತಹ ಪ್ರತಿ ಮಾತುಗಳು ಅವನ ಕಷ್ಟದ ಜೀವನದ ಪ್ರತೀಕಗಳೇ ಆಗಿದ್ದಾವೆ. ಪ್ರಕೃತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ಇಲ್ಲಿ ವ್ಯಕ್ತಪಡಿಸಿದ್ದಾನೆ. ನೋಡ್ರೆ, ಸಪ್ತಾಕ್ಷರಿ ಮಂತ್ರ ಅದನ್ನ ಕೇಳ್ತಾ ಹೋಗ್ತಾಳೆ, ಪಾಠ ಮಾಡುವಾಗ ಬರುತ್ತೆ. ಅವರಿಬ್ಬರ ನಡುವೆ ಯಾವ ವಿಷಯವಾಗಿ ಚರ್ಚೆ ಆಯ್ತು ಅಂತ ಹೇಳ್ತಾ ಹೋದಾಗ ಮುದ್ದಣ ಆ ಸಪ್ತಾಕ್ಷರಿ ಮಂತ್ರದ ಮಹತ್ವ ಹೇಳ್ತಿದ್ದಾನೆ ಅನ್ನೋದ್ರ ಒಟ್ಟೊಟ್ಟಿಗೆನೆ ತನ್ನ ಮತ್ತು ತನ್ನಂತ ಇತರೆ ಕವಿಗಳೇನಿದಾರಲ್ವಾ, ಅವ್ರು ಅಂತ ಕವಿಗಳ ಕಷ್ಟ ಏನು, ಅವ್ರು ಅನುಭವಿಸ್ತಾ ಇರುವಂತ ಕಷ್ಟ ಏನು ಅನ್ನೋದನ್ನ ಸಹ ಆ ಸಪ್ತಾಕ್ಷರಿ ಮಂತ್ರದ ನೆಪದೊಟ್ಟಿಗೆ ಏನ್ ಮಾಡಿದಾನೆ, ಇಲ್ಲಿ ಅರ್ಥೈಸ್ತಾ ಹೋಗಿದ್ದಾನೆ. ಹೀಗೆ ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ. ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದರೆ ಒಳಗೆ ದಾರುಣ ವ್ಯಥೆಯ ಕಥೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು. ಮೇಲ್ನೋಟಕ್ಕೆ ಮುದ್ದಣ ಮನೋರಮೆ ಮಾತಾಡ್ತಾ ಇರುವಾಗ ಮುದ್ದಣ ಏನ್ ಮಾಡ್ತಾನೆ, ಅವರೊಟ್ಟಿಗೆ ಹಾಸ್ಯ ಮಾಡ್ತಿದ್ದಾನೆ, ತಮಾಷೆ ಕಾಣಿಸುತ್ತೆ ನಮಗೆ. ಈ ಪಾಠವನ್ನ ನೋಡ್ತಾ ಹೋದಾಗ ಇಬ್ಬರ ಮಧ್ಯೆ ತಮಾಷೆಯಾಗಿ ಚರ್ಚೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ಮುದ್ದಣ್ಣನ ಅಂತರಂಗವನ್ನ ಒಟ್ಟು ಬಂದಿರುವಂತ ಮಾತುಗಳು ಆಗಿದ್ದಾವೆ. ಆಯ್ತಾ? ಹಾಗಾಗಿ ಅವನ ಆಡುವಂತಹ ಮಾತುಗಳು ಅವನು ಏನೆಲ್ಲ ಅನುಭವಿಸಿದ್ರೆ ಅವನ ಕಷ್ಟ ಎಂತದ್ದು ಅನ್ನೋದನ್ನ ತೋರಿಸ್ಕೊಡ್ತವೆ. ಮೇಲೆ ಮಾತ್ರ ಹಾಸ್ಯ, ಅಂದ್ರೆ ಒಳಗೆ ಆತನ ಕಷ್ಟದ ಜೀವನ ಹೆಂಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ.
ಹಾಗಾಗಿ ಕರುಣಾರಸ ಅನ್ನೋದು ಇಲ್ಲಿ ನಮಗೆ ಕಂಡು ಬರುತ್ತೆ. ಇಷ್ಟು ಮುದ್ದಣನ ಪರಿಚಯ ಮತ್ತು ಗದ್ಯ ಭಾಗದ ಆಶಯ. ನಿಮ್ಮ ಪಠ್ಯ ಭಾಗದಲ್ಲಿ ಮುದ್ದಣನ ಭಾವಚಿತ್ರ ಇದೆ ಅಲ್ವಾ? ಇದು ಸಹ ಮುದ್ದಣನ ಭಾವಚಿತ್ರ. ಅರ್ಥ ಆಯ್ತಾ? ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ವಾಸಿ ಮಾಡಕ್ಕೆ ಆಗದೇ ಇರುವಂತಹ ಕಾಯಿಲೆ ಬಂದು ಏನ್ ಮಾಡಿದ್ರು, ನಿಧನವನ್ನ ಹೊಂದುತ್ತಾರೆ. ಅಷ್ಟೇ ಕಾಲಾವಧಿಯಲ್ಲಿ ಅಲ್ಪಾಯುಷ್ಯ ಆಗಿದ್ರೂ ಸಹ ಅದ್ಭುತವಾದ ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂತದ್ದು ಯಾರದು? ಮುದ್ದಣ ಅಲ್ವಾ? ಇಲ್ಲಿ ಮುಂದೆ ಬರುತ್ತೆ ಎಂತದ್ದು ಗುಣಪಡಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಕಾಯಿಲೆ ಆ ವಯಸ್ಸಿಗೆ ಬಂದು ಕೊನೆಗೂ ಏನ್ ಮಾಡ್ಬೇಕಾಯ್ತು ಅಂದ್ರೆ ತನ್ನ ಜೀವವನ್ನೇ ಬಿಡ್ಬೇಕಾಯ್ತು. ಇಂಥ ಒಂದು ಸಂದರ್ಭವನ್ನು ಏನ್ ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಆಶಯ ಆಯ್ತು. ಈಗ ಪೂರ್ವ ಕಥೆ. ಈ ಪಾಠಕ್ಕೆ ಹೋಗೋದಕ್ಕೂ ಮುಂಚೆ ಪೂರ್ವ ಕಥೆ ಅಂದ್ರೆ ಇಲ್ಲಿ ನಾವು ಆಶಯದಲ್ಲಿ ನೋಡಿದ್ವಿ, ಮುದ್ದಣ ಮನೋರಮೆ ಇಬ್ರು ಸಂವಾದದಲ್ಲಿ ತೊಡಗಿದ್ದಾಗ ಆಡುವಂತಹ ಏನು ಇಬ್ರು ಮಧ್ಯೆ ನಡೆಯುವಂತಹ ಸಂಭಾಷಣೆ ಏನಿದೆಯಲ್ವಾ, ಅದೇ ನಿಮ್ ಗದ್ಯ ಭಾಗ. ಆಯ್ತಾ? ಅದಕ್ಕೆ ಹೋಗೋದಕ್ಕೂ ಮುಂಚೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಬಿಟ್ರೆ ನಿಮಗೆ ಪಾಠ ಏನಾಗುತ್ತೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ಏನಿದೆ ಪೂರ್ವ ಕಥೆಯಲ್ಲಿ? ಶ್ರೀರಾಮನು ರಾವಣಾದಿಗಳನ್ನು ಸಂಹರಿಸಿ ಹರಿಭಕ್ತನು ರಾವಣನ ಸೋದರನೂ ಆದ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ನಿಮ್ಗೆಲ್ಲ ರಾಮಾಯಣ ಕಥೆ ಗೊತ್ತಿದೆ ಅಲ್ವಾ? ರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸಕ್ಕೆ ಅಂತ ಏನ್ ಮಾಡಿದ್ರು ಕಾಡಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ರಾವಣ ಏನ್ ಮಾಡಿದ, ಸೀತೆಯನ್ನ ಕದ್ದೊಯ್ತಾನೆ. ಸೀತೆಯನ್ನ ಕದ್ದೊಯ್ದಾಗ ರಾಮ ಮತ್ತು ಲಕ್ಷ್ಮಣ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸುಗ್ರೀವನ ಜೊತೆ ಸ್ನೇಹ ಬೆಳೆಸಿ ಆತನ ಕಪಿಸೈನ್ಯದ ಸಹಾಯದೊಂದಿಗೆ ಸೇತುವೆಯನ್ನ ಕಟ್ಬಿಟ್ಟು ಲಂಕೆಗೆ ಹೋಗಿ ರಾವಣನನ್ನ ಸಂಹಾರ ಮಾಡ್ತಾರೆ. ಸೀತೆಯನ್ನ ಮತ್ತೆ ಕರ್ಕೊಂಡು ಎಲ್ಲಿ ಬರ್ತಾರೆ? ಅಯೋಧ್ಯೆಗೆ ಬರ್ತಾರೆ. ರಾಮನ ರಾಜ್ಯ ಯಾವುದು? ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡ್ತಾ ಇದ್ದ ಸೀತೆಯನ್ನು ಏನ್ ಮಾಡಿದಾನೆ? ರಾಮ ಕರ್ಕೊಂಡು ಬಂದಿದ್ದಾನೆ, ಅಯೋಧ್ಯೆಗೆ ಬಂದಿದ್ದಾನೆ. ಹೀಗೆ ಅಲ್ಲಿ ರಾವಣನ ಮರಣ ನಂತರ ಅಲ್ಲಿ ಯಾರನ್ನ ರಾಜನಾಗಿ ಮಾಡ್ತಾನೆ? ರಾವಣನ ತಮ್ಮ ವಿಭೀಷಣನ್ನ ಲಂಕೆಗೆ ರಾಜನನ್ನಾಗಿ ಅವನಿಗೆ ಪಟ್ಟ ಕಟ್ಟಿ ಸೀತೆಯನ್ನ ಕರ್ಕೊಂಡು ಅಯೋಧ್ಯೆಗೆ ಬಂದ. ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡುತ್ತಾ ಇದ್ದ, ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದ. ಸ್ವಲ್ಪ ವರ್ಷಗಳ ಕಾಲ ಹೀಗೆ ಮುಂದಕ್ಕೆ ಹೋಯ್ತು. ಹೀಗೆ ಹಲವು ವರ್ಷಗಳು ಕಳೆಯುತ್ತಿರಲು ಸೀತೆ ಗರ್ಭಿಣಿ ಆದಳು. ಸೀತೆಯಾಗ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿ ಆದಂತ ಸಮಯ ಅದು. ಅದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರನು ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪಗೈಯುತ್ತಿರುವಾಗ ಸೀತೆ ತನ್ನ ಮನದ ಬೇಸರ ಕಳೆಯಲೋಸುಗ ಕಾಡಿನ ಋಷಿಯಾಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನ ಪ್ರಕಟಿಸಿದಳು. ಹಿಂಗೆ ಏಕಾಂತದಲ್ಲಿ ಕೂತಿರ್ತಾರೆ ರಾಮ ಮತ್ತು ಸೀತೆ. ಅವಾಗ ಸೀತೆ ಏನ್ ಮಾಡೋದು, ಗರ್ಭಿಣಿ ಬೇರೆ. ಆ ಗರ್ಭಿಣಿ ಆದಂತ ಸಮಯದಲ್ಲಿ ಮನದ ಬಯಕೆ ಏನಾಗಬೇಕು, ಈಡೇರ್ಬೇಕು ತಾನೆ. ಆವಾಗ ಆ ರೀತಿಯಾಗಿ ಅವಳು ಸಹ ಒಂದು ಬಯಕೆಯನ್ನ ಹೇಳ್ಕೊಳ್ತಾಳೆ ತನ್ನ ಪತಿ ಹತ್ರ. ಏನು ಅವ್ರದ್ದು ಬಯಕೆ, ಆಸೆ ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಋಷಿ ಆಶ್ರಮಕ್ಕೆ ಹೋಗಿ ಬರ್ಬೇಕು ಅಂತ ನನಗೆ ಮನಸ್ಸಾಗ್ತಾ ಇದೆ ಅಂತೇಳಿ ತನ್ನ ಪತಿಗೆ ಹೇಳ್ತಾಳೆ. ಇದಕ್ಕೊಪ್ಪಿದ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣನ ಮೂಲಕ ವ್ಯವಸ್ಥೆ ಮಾಡುವೆನೆಂದು ಭರವಸೆ ನೀಡಿದ. ಆಯ್ತು, ಲಕ್ಷ್ಮಣನ್ಗೆ ಹೇಳಿ ಋಷಿ ಆಶ್ರಮಕ್ಕೆ ಹೋಗುವ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಒಪ್ಪಿಗೆಯನ್ನ ಕೊಡ್ತಾನೆ. ಯಾರು? ರಾಮ. ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿದ ಮಾತನ್ನು ಬೇಹುಗಾರರಿಂದ ತಿಳಿದ ರಾಮ ಸೀತೆ ನಿಷ್ಕಳಂಕಿನಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾದುದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನು ತೊರೆಯಲು ನಿರ್ಧರಿಸಿದ. ಒಪ್ಕೊಂಡ. ಅವಳು ಹೇಳಿದಾಗ ಆಯ್ತು ಅಂತ ಹೇಳಿ ರಾಮ ಒಪ್ಕೊಳ್ತಾನೆ. ಆದ್ರೆ ಅದೇ ದಿನ ರಾತ್ರಿ ಒಂದು ಘಟನೆ ನಡೆಯಿತು. ಒಂದು ವಿಚಾರ ರಾಮನ ಕಿವಿಗೆ ಬಿತ್ತು. ಏನಪ್ಪ ಒಂದು ವಿಚಾರ ಅಂತ ಹೇಳಿದ್ರೆ, ಬೇಹುಗಾರ ಒಬ್ಬ ಒಂದು ಸುದ್ದಿಯನ್ನ ತಂದು ರಾಮನಿಗೆ ತಿಳಿಸಿದ. ಏನ್ ಸುದ್ದಿ ಅದು ಅಂತ ಹೇಳಿದ್ರೆ, ಆ ಬೇಹುಗಾರ ರಾಜ್ಯದಲ್ಲಿ ತಿರುಗಾಡುವಂತ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಂದು ಜಗಳ ನಡೀತಾ ಇದೆ. ಏನ್ ಜಗಳ ಅದು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಪತ್ನಿ ಸುಮಾರು ದಿನಗಳ ನಂತರ ತವರು ಮನೆಯಿಂದ ಈಗ ಗಂಡ
ಒಳಗೆ ಅವಳನ್ನ ಕರ್ಕೊಳ್ತಾ ಇಲ್ಲ. ಇದನ್ನ ಯಾರು ಕೇಳಿಸ್ಕೊಳ್ತಾ ಇದ್ದಾನೆ? ರಾಮನ ಬೇಹುಗಾರ ಅಲ್ಲಿ ಮರೆಯಲ್ಲಿ ನಿಂತ್ಬಿಟ್ಟು ಕೇಳಿಸ್ಕೊಳ್ತಾ ಇದ್ದ. ಆ ಪತಿ ಹೇಳ್ತಾನೆ ಅವಳಿಗೆ, ಪತ್ನಿಗೆ ಏನಂತ ಹೇಳ್ತಾನೆ, ನಿನ್ನನ್ನ ಮತ್ತೆ ನನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದಕ್ಕೆ ನಾನು ಶ್ರೀರಾಮಚಂದ್ರ ಅಲ್ಲ ಅಂತ ಒಂದು ಮಾತು ಹೇಳ್ತಾನೆ. ಆ ಮಾತನ್ನ ಕೇಳಿಸ್ಕೊಂಡಂತಹ ಬೇಹುಗಾರ ಯಥಾವತ್ತಾಗಿ ಆ ಮಾತನ್ನ ಯಾರ ಬಳಿ ಹೇಳ್ತಾನೆ? ಬಂದು ರಾಮನ ಬಳಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ರಾಮನಿಗೆ ಯೋಚನೆ ಆಯ್ತು, ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಇದ್ರ ಅರ್ಥ ಏನು ಆಗಿದ್ರೆ? ನನ್ನ ಪ್ರಜೆ ಯಾಕೆ ಈ ಮಾತನ್ನ ಆಡ್ದ? ಓಹೋ, ಆಗಿದ್ರೆ ನನ್ನ ಪ್ರಜೆಗಳಿಗೆ ನಾನು ಸೀತೆ ಎಲ್ಲೋ ಇಷ್ಟು ವರ್ಷಗಳ ಕಾಲ ರಾವಣನ ಬಳಿ ಇದ್ದು ತಾನೆ, ಅವಳು ಮತ್ತೆ ಅಯೋಧ್ಯೆಗೆ ಸೇರಿಸಿರೋದು ಎಲ್ಲೋ ಒಂದ್ ಕಡೆ ಪ್ರಜೆಗಳಿಗೆ ಅಸಮಾಧಾನ ಇದೆ. ಹಾಗಿದ್ರೆ ನಾನು ಸೀತೆಯನ್ನು ಏನ್ ಮಾಡ್ಬೇಕು? ದೂರ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡ್ದ. ಯಾಕೆ ಆ ರೀತಿ ಯೋಚನೆ ಮಾಡ್ದ ಅಂತ ಹೇಳಿದ್ರೆ, ರಾಮ ಪ್ರಜಾನುರಾಗಿ ಅಂದ್ರೆ ಪ್ರಜೆಗಳೇ ಮುಖ್ಯ ಅವನಿಗೆ. ಕುಟುಂಬ ಆಮೇಲೆ, ಮೊದಲನೇ ಪ್ರಾಶಸ್ತ್ಯ ಯಾರಿಗೆ? ಪ್ರಜೆಗಳಿಗೆ. ಯಾರಾದ್ರೂ ಪ್ರಜೆಗಳಿಗೆ ಸೀತೆಯನ್ನ ನಾನು ಮತ್ತೆ ಕರೆ ತಂದಿರೋದು ಇಷ್ಟ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ಅವಳನ್ನು ಮತ್ತೆ ತೊರಿಬೇಕು ಅಂತೇಳಿ ನಿರ್ಧಾರ ಮಾಡ್ದ. ಹೀಗೆ ಅವಳು ನಿಷ್ಕಳಂಕಿನಿ ಅಂತ ಗೊತ್ತು, ಅವಳು ಪವಿತ್ರವಾಗಿದ್ದಾಳೆ, ಆಯ್ತಾ, ಯಾವುದೇ ತಪ್ಪು ಮಾಡಿಲ್ಲ ಅವಳು ಅಂತ ರಾಮನಿಗೆ ಗೊತ್ತು. ಆದ್ರೂ ಅವನು ಯಾರಿಗೆ ಬೆಲೆ ಕೊಡ್ಬೇಕಾಗಿದ್ದ ಸಂದರ್ಭದಲ್ಲಿ? ಪ್ರಜೆಗಳಿಗೆ ಬೆಲೆ ಕೊಡ್ಬೇಕಾಗಿತ್ತು. ಹಾಗಾಗಿ ಅವಳನ್ನ ದೂರ ಮಾಡ್ಕೊಳ್ಳಿಕ್ಕೆ ಅವನು ನಿರ್ಧಾರ ಮಾಡ್ದ. ಹೀಗೆ ನಿಷ್ಕಳಂಕಿನಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾದುದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನು ತೊರೆಯಲು ನಿರ್ಧಾರ ಮಾಡ್ದ. ರಾಜಾಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ವೃಷಾಶ್ರಮ ದರ್ಶನದ ನೆಪವೊಡ್ಡಿ ಸೀತೆಯನ್ನು ಕರೆದೊಯ್ದು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು. ಮತ್ತೆ ರಾಜ ಹೇಳಿದಂಗೆ ಕೇಳಬೇಕಲ್ವಾ ಲಕ್ಷ್ಮಣ? ರಾಮ ಆಜ್ಞೆ ಮಾಡ್ದ, ಅಣ್ಣನಾಗಲ್ಲ, ಏನಾಗಿ ರಾಜನಾಗಿ ಆಜ್ಞೆ ಮಾಡ್ದ. ಅವ್ರ ಮಾತನ್ನು ಮೀರಕ್ಕಾಗದೆ ಲಕ್ಷ್ಮಣ ಏನೋ ಹೇಳೋದಕ್ಕೆ ಹೊರಟ್ರು ಸಹ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ರಾಮ ಒಪ್ತಾನೂ ಇರ್ಲಿಲ್ಲ. ಹಾಗಾಗಿ ರಾಜನ ಆಜ್ಞೆಯನ್ನು ಪಾಲಿಸ್ಬೇಕು ಅಂತೇಳಿ ಲಕ್ಷ್ಮಣ ಒಲ್ಲದ ಮನಸ್ಸಿಂದ ಅವಳನ್ನ ಕರ್ಕೊಂಡು ಹೋಗಿ ಒಂದು ದಟ್ಟವಾದ ಕಾಡಲ್ಲಿ ಸೀತೆಯನ್ನು ಏನ್ ಮಾಡ್ತಾನೆ? ಬಿಟ್ಟು ಬರ್ತಾನೆ. ಸೀತೆಯನ್ನು ಕರೆದೊಯ್ದು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು. ಈಗ ಸೀತೆಯನ್ನು ದೂರ ಆದ್ಲು ಅಂದ ತಕ್ಷಣ ರಾಮ ಸಂತೋಷವಾಗಿದ್ನ? ಇಲ್ಲ. ಮತ್ತೆ ಹೇಳ್ತಾರೆ ಮುಂದೆ, ಇತ್ತ ರಾಜರಾಮನೆನಿಸಿಕೊಂಡ ಶ್ರೀರಾಮ ಸೀತಾ ಪರಿತ್ಯಾಗದಿಂದ ವೈಯಕ್ತಿಕವಾಗಿ ನೊಂದಿದ್ದರೂ ರಾಜ್ಯಭಾರದಲ್ಲಿ ಎಳ್ಳಷ್ಟೂ ಅಪಚಾರ ಎಸಗದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದ. ಸೀತೆಯಿಂದ ದೂರ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ ನೊಂದುಕೊಂಡೇ ಕುತ್ಕೊಂಡಿಲ್ಲ. ಮನಸ್ಸಲ್ಲಿ ನೋವಿದ್ರು ಸಹ ಅದನ್ನೆಲ್ಲ ನುಂಗ್ಕೊಂಡು ಪ್ರಜೆಗಳೇ ಮುಖ್ಯ ಅಂತ ಹೇಳಿ ಏನು ರಾಜ್ಯಭಾರದಲ್ಲಿ ಎಲ್ಲೂ ಲೋಪ ಬರದ ಹಾಗೆ ಸುವ್ಯವಸ್ಥಿತವಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಆದ್ರೆ ಮನಸ್ಸಲ್ಲಿ ಮಾತ್ರ ಆ ನೋವು ಇತ್ತು. ಅದೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬಂದಾಗ ಅವರನ್ನು ಗೌರವಾದರಗಳಿಂದ ಬರಮಾಡಿಕೊಂಡ ರಾಮ ಋಷಿ ಪರಿವಾರವನ್ನು ಷೋಡಶೋಪಚಾರದಿಂದ ಸತ್ಕರಿಸಿದ. ಒಂದು ದಿನ ರಾಮ ಹಿಂಗೆ ನೋವಲ್ಲೇ ಕಾಲ ಕಳೀತಾ ಇರುವಾಗ ರಾಮನ ಅರಮನೆಗೆ ಯಾರು ಬರ್ತಾರೆ? ಅಗಸ್ತ್ಯ ಮಹರ್ಷಿಗಳು ಒಂದು ದಿನ ಬಂದ್ರು. ಅಗಸ್ತ್ಯ ಮಹರ್ಷಿಗಳು ಬಂದಾಗ ರಾಮ ತುಂಬಾ ಸಂತೋಷ ಪಟ್ಟು ಅವ್ರನ್ನ ಗೌರವಾದರಗಳಿಂದ ಸ್ವಾಗತಿಸಿ ಷೋಡಶೋಪಚಾರದಿಂದ ಅವ್ರನ್ನ ಸತ್ಕರಿಸಿದ. ಹಂಗಂದ್ರೆ 16 ರೀತಿಯ ಉಪಚಾರ ಸತ್ಕಾರ, 16 ರೀತಿಯ ಉಪಚಾರವನ್ನ ಅಗಸ್ತ್ಯ ಮಹರ್ಷಿಗಳಿಗೆ ಮತ್ತು ಅವರ ಶಿಷ್ಯಂದರಿಗೆ ಮಾಡ್ದ. ಇದರಿಂದ ಅಗಸ್ತ್ಯ ಮಹರ್ಷಿಗಳು ಸಹ ಏನಾದ್ರು ತೃಪ್ತಿಯನ್ನ ಹೊಂದಿದ್ರು. ಅವಾಗ ಅವ್ರು ಒಂದು ವಿಷಯವನ್ನ ಹೇಳ್ತಾರೆ, ನಿನಗೆ ಈ ನೋವು ಈ ರೀತಿ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ನೀನ್ ರಾವಣನನ್ನ ಕೊಂದಿದೆಯಲ್ವಾ, ಆ ದೋಷ ನಿನಗೆ ಬಂದಿದೆ ಅಂತ ಹೇಳಿ ಅವಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಹೀಗೆ ತನ್ನಿಂದ ಹತನಾದ ರಾವಣ ಬ್ರಹ್ಮ ಮಾನಸ ಪುತ್ರ ಪುಲಸ್ತ್ಯರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ಕೇಳಿ ತಿಳಿದ ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮ ಹತ್ಯೆ ದೋಷ ಪ್ರಾಪ್ತಿಯಾಯಿತೆಂದು ದುಃಖಿತನಾದ. ರಾವಣನ ಕೊಂದಿದ್ರಿಂದ ಯಾವ ದೋಷ ಬಂದಿದ? ಈಗ ರಾಮನಿಗೆ ಬ್ರಹ್ಮ ಹತ್ಯೆ ದೋಷ ಬಂದಿದೆ ಅಂತ ಹೇಳಿ ಮನಸ್ಸೊಳಗೆ ನೊಂದ್ಕೊಂಡ ದುಃಖಿತನಾದ. ಅವಾಗ ಸಮಾಧಾನ ಮಾಡ್ತಾರೆ ಅಗಸ್ತ್ಯ ಮಹರ್ಷಿಗಳು, ನೀನು ನೊಂದ್ಕೊಳ್ಳೋ ಅಗತ್ಯ ಇಲ್ಲ,
ನೀನು ಇದು ರಾಮ ಜನ್ಮ ಇದೆಯಲ್ಲಿದು ಈ ಜನ್ಮ ಎತ್ತಿ ಬಂದಿರೋದೇ ನೀನು ಯಾರಿಗೋಸ್ಕರ? ಪಾಪಿಗಳು ನಾಶ ಮಾಡೋಕ್ಕೋಸ್ಕರ. ಹಾಗಾಗಿ ನೀನು ಹೆದರುವಂತ ಅವಶ್ಯಕತೆನೇ ಇಲ್ಲ ಅಂತೇಳಿ ಸಮಾಧಾನ ಮಾಡಿದ್ರು ಸಹ ರಾಮನಿಗೆ ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಅಳುಕು ಉಳ್ಕೊಳ್ಳುತ್ತೆ. ಅವಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ಪಾಪಿಗಳ ಪಾಪ ನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ನಿನಗೆ ಯಾವ ಪಾಪನೂ ಬರಲ್ಲ ಅಂತೇಳಿ ಮತ್ತೆ ಹೇಳ್ತಾರೆ. ದುಷ್ಟ ಸಂಹಾರಕ್ಕಾಗಿ ಧರೆಗಿಳಿದು ನಿನ್ನ ಕರ್ತವ್ಯವನ್ನ ಮಾಡಿರುವ ನೀನು ಅಂಜಬೇಕಿಲ್ಲ. ನೀನು ಭೂಮಿ ಹುಟ್ಟಿರೋದು ಏನಕ್ಕೋಸ್ಕರ? ಕೆಟ್ಟದ್ದನ್ನೆಲ್ಲ ನಾಶ ಮಾಡೋದಕ್ಕೆ. ನಿನಗೆ ಎಂತ ದೋಷ ಬರುತ್ತೆ, ಅಂಜಬೇಡ ನೀನು ಅಂತೇಳಿ ಸಮಾಧಾನವನ್ನ ಮಾಡ್ತಾರೆ. ಅಗಸ್ತ್ಯರು ಈ ರೀತಿಯಾಗಿ ಸಮಾಧಾನ ಪಡಿಸಿದರೂ ರಾಮ ಒಪ್ಪಲಿಲ್ಲ, ಅವನಿಗೆ ಸಮಾಧಾನ ಆಗಲಿಲ್ಲ. ಅವಾಗ ಅವರು ಪರಿಹಾರವನ್ನ ಹೇಳ್ತಾರೆ. ಯಾರು? ಅಗಸ್ತ್ಯ ಮಹರ್ಷಿಗಳು. ಏನು? ಅಶ್ವಮೇಧವನ್ನು ಮಾಡಿದರೆ ಬ್ರಹ್ಮ ಹತ್ಯೆ ದೋಷ ನಿವಾರಣೆಯಾಗುವುದೆಂದು ಅಗಸ್ತ್ಯರು ಹೇಳಿದ ಮೇರೆಗೆ ರಾಮನು ಅಶ್ವಮೇಧ ಕೈಗೊಳ್ಳಲು ನಿರ್ಧರಿಸಿದ. ಆಯ್ತು, ಅಶ್ವಮೇಧ ಯಾಗ ಮಾಡು, ನಿನಗೆ ಬಂದಿರುವಂತಹ ಈ ದೋಷ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತೇಳಿ ಒಂದು ಸಲಹೆಯನ್ನು ಸಹ ಕೊಟ್ಟರು. ಆ ಮಾತಿನಂತೆ ಈಗ ರಾಮ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಸಿದ್ಧನಾದ. ಈ ಒಂದು ಕುದುರೆಯನ್ನ ಪೂಜಿಸಿ, ಅದಕ್ಕೆ ಕುದುರೆ ಅಂತ, ಅಶ್ವ ಅಂತಂದ್ರೆ ಏನಂತ ಇಲ್ಲಿ? ಕುದುರೆ. ಯಜ್ಞಾಶ್ವ ಅಂದ್ರೆ ಯಾಗದ ಕುದುರೆ. ಒಂದು ಬಿಳಿಯ ಅಶ್ವವನ್ನ, ಕುದುರೆಯನ್ನ ಪೂಜಿಸಿ ಅದರ ಹಣೆಯ ಮೇಲೆ ಪಟ್ಟವಾದ ಬರಹವನ್ನ ಬರೆದು ಅದನ್ನ ಕಳಿಸ್ಕೊಡ್ತಾರೆ. ಏನನ್ನ? ಕುದುರೆಯನ್ನ. ಆ ಕುದುರೆಯಿಂದ ಸೈನ್ಯನೂ ಹೊರಡಬೇಕು, ಆದ್ರೆ ಕುದುರೆಯನ್ನು ಯಾರು ತಡೆಯೋ ಆಗಿಲ್ಲ. ಆ ಕುದುರೆ ಮುಂದಕ್ಕೆ ಹೋದಾಗ ಬೇರೆ ಯಾರಾದ್ರೂ ರಾಜರು ಅದನ್ನ ಕಟ್ಟಿ ಹಾಕಿದ್ರಪ್ಪ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು? ರಾಮನ ಒಟ್ಟಿಗೆ ಯುದ್ಧವನ್ನ ಮಾಡ್ಬೇಕು. ಒಂದ್ ವೇಳೆ ಇಲ್ಲ, ರಾಮನ ನನ್ನ ಕೈಯಿಂದ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಕಪ್ಪ ಕಾಣಿಕೆಯನ್ನ ಕೊಟ್ಟು ಮುಂದಕ್ಕೆ ಕಳಿಸ್ಬೇಕು. ಹೀಗೆ ಆ ಕುದುರೆ ಎಲ್ಲೆಲ್ಲೆಲ್ಲ ತಿರುಗಾಡಿ ಬರುತ್ತಲ್ವಾ, ಅದರಿಂದ ಬಂದಂತಹ ಕಾಣಿಕೆಯಿಂದ, ಕಪ್ಪ ಕಾಣಿಕೆಯಿಂದ ಯಾಗವನ್ನ ಮಾಡಬೇಕು. ಇದನ್ನ ಏನಂತ ಕರೀತಾರೆ? ಅಶ್ವಮೇಧ ಯಾಗ ಅಂತೇಳಿ ಕರೀತಾರೆ. ಇದನ್ನ ಮಾಡಿದ್ರೆ ನಿಮಗೆ ದೋಷ ಪರಿಹಾರ ಆಗುತ್ತೆ ಅಂತೇಳಿ ಅಗಸ್ತ್ಯ ಮಹರ್ಷಿ ಹೇಳಿದಾಗ ಆಯ್ತು ಅಂತೇಳಿ ಈಗ ಯಜ್ಞಾಶ್ವವನ್ನ ರಾಮ ಬಿಡ್ತಾ ಇದ್ದಾನೆ. ಯಜ್ಞಾಶ್ವದ ಹಿಂದೆ ಮತ್ತೆ ಯಾರಾದ್ರೂ ಸೈನಿಕರು, ಯಾರಾದ್ರೂ ಒಬ್ರು ಮುಂದಾಳಿ ಇರಲೇಬೇಕಲ್ವಾ? ಆ ಮುಂದಾಳಿಗೆ ಯಾರನ್ನ ಕಳಿಸ್ತಾನೆ ರಾಮ? ತನ್ನ ಸಹೋದರನಾಗಿರುವಂತಹ ಶತ್ರುಘ್ನನನ್ನ ಕಳಿಸ್ತಾನೆ. ಯಜ್ಞಾಶ್ವದ ಬೆಂಗಾವಲಿಗೆ ಶತ್ರುಘ್ನನ ಮುಂದಾಳತ್ವದಲ್ಲಿ ಮತ್ತೆ ಬೇರೆ ಬೇರೆ ನಾಯಕರು ಸಹ ಹೊರಟರು. ಯಾರ್ಯಾರು? ಜಾಂಬವ, ಹನುಮಂತ, ಸುಗ್ರೀವಾದಿ ಕಪಿವೀರರು. ಕಪಿ ಸೈನ್ಯದ ನಾಯಕರು ಏನು ಯಾರ್ಯಾರಿದ್ರಲ್ವ ಅವರೆಲ್ಲರೂ ಸಹ ಸೈನ್ಯದ ಹಿಂದೆ ಹೊರಟರು. ಕಪಿವೀರರು ಹಾಗೂ ಅಯೋಧ್ಯೆಯ ಸೈನ್ಯ ಹೊರಟಿತು. ಕುದುರೆಯಿಂದ ಇಷ್ಟು ಜನ ಹೊರಟರು. ಯಜ್ಞಾಶ್ವ ತನ್ನಿಚ್ಛಾನುಸಾರ ನಾನಾ ಕಡೆಗಳಲ್ಲಿ ಸಂಚರಿಸುತ್ತಿರುವಾಗ ಕೆಲವು ರಾಜರು ಇದು ರಾಮನ ಯಜ್ಞಾಶ್ವವೆಂದು ತಿಳಿದ ತಕ್ಷಣ ಕಪ್ಪ ಕಾಣಿಕೆ ನೀಡಿ ತಾವು ಅಶ್ವದ ಬೆಂಗಾವಲಿಗೆ ಹೊರಟರು. ಕೆಲವು ರಾಜರು ನೋಡಿದ್ರು ಕುದುರೆಯನ್ನು ಕಟ್ಟಾಕೋಣ ಅಂತ, ರಾಮನ ಕುದುರೆ ಅಂತ ಯಾವಾಗ ಗೊತ್ತಾಯ್ತೋ ನಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಮುಂದಕ್ಕೆ ಕಳಿಸಿದ್ರು. ಕೆಲವರು ಆ ಅಶ್ವವನ್ನ ಕಟ್ಟಿ ಹಾಕಿದ್ರು, ಕದನಕ್ಕೆ ಹೇಳಿದ್ರು, ಅಂದ್ರೆ ಯುದ್ಧ ಮಾಡೋದಕ್ಕೆ ಸಜ್ಜಾದ್ರು. ಕುದುರೆಯ ಹಿಂದೆ ಹೋಗಿತ್ತಲ್ಲ ಸೈನ್ಯ, ಆ ಸೈನ್ಯದ ಜೊತೆಗೆ ಯುದ್ಧ ಆಗಿ ಕೊನೆಗೆ ಅವರು ಸಹ ಸೋತು ಶರಣರಾದ್ರು. ಹೀಗೆ ಸಂಚರಿಸುತ್ತಾ ಚಳಿಗಾಲದ ಒಂದು ದಿನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನ ಹೋಗಿತ್ತು. ಅರಣ್ಯಕ ಮುನಿ ಆಶ್ರಮ ಬಂತು ದಾರಿಯಲ್ಲಿ. ಆ ಅರಣ್ಯಕ ಮುನಿ ಆಶ್ರಮದ ಒಳಗಡೆ ಬೆಳೆದಿರುವಂತಹ ಹಚ್ಚ ಹಸಿರನ್ನು ನೋಡಿ ಆ ಕುದುರೆ ಮನಸ್ಸೋತು ಏನ್ ಮಾಡುತ್ತೆ? ಆ ಹುಲ್ಲನ್ನು ತಿನ್ನಲಿಕ್ಕೆ ಆಶ್ರಮದ ಒಳಗಡೆ ಹೋಗ್ಬಿಡುತ್ತೆ. ಹೀಗೆ ಅರಣ್ಯಕ ಮುನಿಯ ಆಶ್ರಮವನ್ನ ಹೊಕ್ಕಿತು. ವಿಷಯ ತಿಳಿದ ಶತ್ರುಘ್ನಾದ್ಯರು ಮುನಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನ ಪ್ರವೇಶಿಸಿ ವಂದಿಸಿದರು. ಯಾವಾಗ ಅದು ಆಶ್ರಮದ ಒಳಗಡೆ ಹೋಯ್ತೋ ಅವಾಗ ಶತ್ರುಘ್ನ, ಕಪಿ ನಾಯಕರು ಯಾರಿದ್ರಮ್ಮ, ಅಯ್ಯೋ ಕುದುರೆ ಮುನಿಗಳ ಆಶ್ರಮಕ್ಕೆ ಹೋಗ್ಬಿಟ್ಟು ಮತ್ತೆ ಇನ್ನೇನು ನಾವು ಹೋಗಿ ಆ ಋಷಿ ಮುನಿಗಳ ದರ್ಶನವನ್ನ ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಬರೋಣ ಅಂತೇಳಿ ಅವರು ಸಹ ಆಶ್ರಮದ ಒಳಗಡೆ ಹೋಗ್ತಾರೆ. ಹೀಗೆ ಎಲ್ಲರೂ ಸಹ ಈಗ ಏನ್ ಮಾಡಿದಾರೆ? ಅರಣ್ಯಕ ಮುನಿ ಆಶ್ರಮದ ಒಳಗಡೆ ಹೋದ್ರು. ಹೀಗೆ
ಬಂದ ಶತ್ರುಘ್ನ ಹಾಗೂ ಅವನ ಪರಿವಾರವನ್ನು ಅರಣ್ಯಕ ಆಶೀರ್ವದಿಸಿ ಸತ್ಕರಿಸಿದ. ಆ ಬಂದಂತ ಸೈನ್ಯಕ್ಕೆ ಎಲ್ಲವಕ್ಕೂ ಏನ್ ಮಾಡ್ತಾನೆ ಅರಣ್ಯಕ ಮುನಿ ಅತಿಥಿ ಸತ್ಕಾರವನ್ನ ಮಾಡ್ತಾನೆ, ಆಶೀರ್ವಾದವನ್ನ ಮಾಡ್ದ. ಈಗ ಗಮನಿಸಬೇಕು. ಅದುವರೆಗೂ ರಾಮಾಶ್ವಮೇಧದ ಕಥೆಯನ್ನು ಮುದ್ದಣನಿಂದ ಕೇಳುತ್ತಿದ್ದ ಮನೋರಮೆಗೆ ಸಂದೇಹವೊಂದು ಮೂಡಿತು. ಆ ಸಂದೇಹ ಯಾವುದು? ಮುದ್ದಣ ಅದನ್ನು ಹೇಗೆ ಪರಿಹರಿಸಿದ, ಇದರ ಒಳಗುಟ್ಟೇನು ಎಂಬುದೇ ಪಠ್ಯ ಭಾಗದ ಸಾರ. ಇಷ್ಟೊತ್ತು ನಾನು ನಿಮಗೆ ಕಥೆ ಹೇಳಿದ್ನಲ್ವಾ, ಇದನ್ನ ಯಾರಿಗೆ ಹೇಳ್ತಾ ಇದ್ದಾರೆ? ಮುದ್ದಣ ಮನೋರಮೆಗೆ ಹೇಳ್ತಾ ಇದ್ದಾನೆ. ರಾಮಾಶ್ವಮೇಧದ ಕಥೆಯನ್ನ ಹೇಳ್ತಾ ಇದ್ದಾನೆ. ದಂಪತಿಗಳಿಬ್ಬರು ಊಟ ಆಗಿದೆ, ಆಯ್ತಾ, ಏನೋ ಎಲೆ ಅಡಿಕೆಯನ್ನ ಹಾಕೊಂಡ ಕುತ್ಕೊಂಡಿದ್ದಾರೆ. ಅವಾಗ ಮುದ್ದಣನಿಗೆ ಕೇಳ್ತಾಳೆ, ಏನಾದ್ರು ಒಂದು ಕಥೆಯನ್ನು ಹೇಳು ಅಂತೇಳಿ. ಯಾರು? ಮನೋರಮೆ. ಕಥೆನಾ? ಆಯ್ತು ಹೇಳ್ತೀನಿ. ಯಾವುದು? ರಾಮಾಶ್ವಮೇಧದ ಕಥೆಯನ್ನು ಹೇಳ್ತೀನಿ ಅಂತೇಳಿ ಮುದ್ದಣ ಮನೋರಮೆಯನ್ನು ಕೂರಿಸ್ಕೊಂಡ್ಬಿಟ್ಟು ರಾಮಾಶ್ವಮೇಧದ ಕಥೆಯನ್ನು ಇಷ್ಟೊತ್ತು ನಾನು ಹೇಳಿದ್ನಲ್ವಾ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದ್ರು, ರಾವಣ ಅವಳನ್ನ ಒತ್ತೊಯ್ದ, ಮತ್ತೆ ರಾಮ ಅವಳನ್ನ ಪಡ್ಕೊಂಡು ಬಂದ. ಆ ಅವಳು ಋಷಿ ಆಶ್ರಮಕ್ಕೆ ಹೋಗ್ಬೇಕು ಅಂದಾಗ ರಾತ್ರಿ ಒಂದು ಘಟನೆ ನಡೀತು. ಪ್ರಜೆ ಒಂದು ಮಾತನ್ನ ಹೇಳ್ದ. ಆ ಮಾತಿಗೆ ರಾಮ ಬೆಲೆ ಕೊಟ್ಟು ಸೀತೆಯನ್ನ ಏನ್ ಮಾಡ್ದ, ಕಾಡಿಗೆ ಕಳಿಸಿದ. ಆದ್ರೂ ನೊಂದ್ಕೊಂಡು ಇದ್ದಾಗ ಅಗಸ್ತ್ಯ ಮಹರ್ಷಿಗಳು ಬಂದು, ನಿನಗೆ ಈ ರೀತಿ ಆಗ್ಲಿಕ್ಕೆ ಬ್ರಹ್ಮಹತ್ಯೆ ದೋಷನೇ ಕಾರಣ, ಅದಕ್ಕೆ ಯಾಗ ಮಾಡು ಅಂತ ಹೇಳ್ತಾರೆ. ಯಾರು? ಅಗಸ್ತ್ಯ ಮಹರ್ಷಿಗಳು. ಅದಕ್ಕೆ ರಾಮ ಆಯ್ತು ಅಂತೇಳಿ ಯಾಗದ ಕುದುರೆಯನ್ನ ಬಿಡ್ತಾನೆ. ಅದರಿಂದ ಸೈನ್ಯನೂ ಸಹ ಹೋಗುತ್ತೆ. ಅದು ಅಲ್ಲಿ ಇಲ್ಲಿ ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಸುತ್ತಾಡ್ತಾ ಕೊನೆಗೆ ಅರಣ್ಯಕ ಮುನಿಗಳ ಆಶ್ರಮಕ್ಕೆ ಬರುತ್ತೆ. ಅರಣ್ಯಕ ಮುನಿ ಬಂದಂತ ಸೈನ್ಯಕ್ಕೆ ಎಲ್ಲಕ್ಕೂ ಅತಿಥಿ ಸತ್ಕಾರವನ್ನ ಮಾಡಿ ಗೌರವಿಸಿದ ಅಂತ ಹೇಳ್ತಾ ಇದ್ದಾನೆ ಮುದ್ದಣ. ಯಾರಿಗೆ? ಮನೋರಮೆಗೆ. ಹೀಗೆ ಸತ್ಕರಿಸಿದ ಅಂತ ಹೇಳಿದ ತಕ್ಷಣ ಅವಳಿಗೆ ಒಂದು ಸಂದೇಹ ಮೂಡಿತು. ಯಾರಿಗೆ? ಮನೋರಮೆಗೆ. ಆ ಸಂದೇಹದಿಂದ ನಿಮ್ಮ ಪಾಠ ಶುರುವಾಗುತ್ತೆ. ಅವಳು ಏನು ಪ್ರಶ್ನೆ ಕೇಳಿದ್ಲು, ಅದಕ್ಕೆ ಮುದ್ದಣ ಏನು ಉತ್ತರವನ್ನ ಕೊಡ್ತಾರೆ. ಈಗ ಇಬ್ಬರ ಮಧ್ಯೆ ಏನಾಗುತ್ತೆ, ಸಂಭಾಷಣೆ ನಡೀತಾ ಆ ಸಂಭಾಷಣೆ ಮುಕ್ತಾಯ ಆದ್ಮೇಲೆ ಮತ್ತೇನಾಗುತ್ತೆ ಹೇಳಿ? ಸಂಭಾಷಣೆ ಮುಕ್ತಾಯ ಆದ್ಮೇಲೆ ಮತ್ತೆ ಕತೆ ಮತ್ತೆ ಮುಂದುವರಿಯುತ್ತೆ. ಯಾವ ಕತೆ? ರಾಮಾಶ್ವಮೇಧದ ಕತೆ. ಅರಣ್ಯಕ ಈ ರೀತಿ ಸತ್ಕರಿಸಿದ ಅಂತ ಮತ್ತೆ ಅಲ್ಲಿಂದ ಆಯ್ತು ಕೇಳು, ಮುಂದಿನ ಕತೆ ಹೇಳ್ತೀನಿ ಕೇಳು ಅಂತೇಳಿ ಮುದ್ದಣ ಮತ್ತೆ ಏನ್ ಮಾಡ್ತಾನೆ, ಕಥೆಯನ್ನ ಮುಂದುವರಿಸ್ತಾನೆ. ಒಟ್ಟಾರೆ ನಿಮ್ ಪಾಠ ಶುರುವಾಗೋದು ಎಲ್ಲಿಂದ ಅಂದ್ರೆ, ಅತಿಥಿ ಸತ್ಕಾರ ಅರಣ್ಯಕ ಮುನಿ ಈ ರೀತಿ ಅವ್ರನ್ನೆಲ್ಲರನ್ನ ಸತ್ಕರಿಸಿದ ಅಂತ ಹೇಳಿದಾಗ ಮನೋರಮೆಗೆ ಏನು ಸಂದೇಹ ಕೊಡುತ್ತಲ್ವಾ, ಅಲ್ಲಿಂದ ಅವ್ರ ಸಂದೇಹ ಬಗೆಹರಿಯೋವರೆಗೂ ಪಾಠ. ಅಲ್ಲಿಂದ ಮತ್ತೆ ಕತೆ ಮುದ್ದಣ ಮನೋರಮೆಗೆ ಹೇಳಿರ್ತಾರೆ. ಅರ್ಥ ಆಯ್ತಾ? ಇಷ್ಟು ಪೂರ್ವ ಕಥೆಯಲ್ಲಿ ನೀವು ಗಮನಿಸಬೇಕಾಗಿರೋದು. ಈಗ ಪಠ್ಯ ಭಾಗದ ಪ್ರವೇಶ ನೋಡಿ. ಚಿತ್ರಣ ಇದೆ ಅಲ್ವಾ? ಮುದ್ದಣ ಮತ್ತು ಮನೋರಮೆ ಅಲ್ವಾ? ಎಲೆ ಅಡಿಕೆ ಮುಂದೆ ಇಟ್ಕೊಂಡು ಸಂಭಾಷಣೆಯಲ್ಲಿ ತೊಡಗಿರೋದು. ಮುದ್ದಣ ತನ್ನ ಪತ್ನಿ ಮನೋರಮೆಗೆ ರಾಮಾಶ್ವಮೇಧದ ಕಥೆಯನ್ನ ಹೇಳ್ತಾ ಇರುವಂತ ಸನ್ನಿವೇಶ ಅಲ್ವಾ? ಈಗ ಪ್ರವೇಶ. ಕನ್ನಡ ಸಾಹಿತ್ಯವು ಹಂತ ಹಂತವಾಗಿ ಬದಲಾವಣೆಗೆ ಒಳಪಟ್ಟು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ರೂಪ ಪರಿವರ್ತನೆ ಪಡೆದುಕೊಂಡಿದೆ. ನಾವು ಅಧ್ಯಯನದ ಅನುಕೂಲಕ್ಕಾಗಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ 3 ಭಾಗವನ್ನ ಮಾಡ್ಕೊಂಡಿದ್ದೀವಿ. ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನುಡಿ ಬರೆದು ಹೊಸಗನ್ನಡದ ಅರುಣೋದಯದ ಮುಂಗೋಳಿ, ಸೂರ್ಯ ಉದಯ ಆದಾಗ ಕೋಳಿ ಮುಂಗೋಳಿ ಅಂತ ಕರೀತಾರೆ. ಆಯ್ತಾ? ಹಂಗೆ ಹೊಸಗನ್ನಡ ಪ್ರಾರಂಭ ಆದಾಗ ತನ್ನ ಮುಗಿಸ್ಕೊಂಡಿದ್ದಾರೋ ಮುದ್ದಣ. ಅದಕ್ಕೆ ಈತನೇನಂತ ಕರೆದ್ರು? ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತೇಳಿ ಇದನ್ನ ಕರೆದ್ರು. ಎಂಬ ಪ್ರಶಂಸೆಗೆ ಭಾಜನರಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಪಡೆದ ಕವಿ ಮುದ್ದಣ. ರಾಮಾಯಣ ಮಹಾಕಾವ್ಯದ ಭಾಗವೊಂದರ ಕಥೆಯನ್ನು ಹೇಳ ಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯ.
ದೃಷ್ಟಿಯವೇ ಸರಿ. ಇದು ಮುದ್ದಣ ಮನೋರಮೆಯರ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ. ಈ ಭಾಗವನ್ನ ಮುದ್ದಣ ಮನೋರಮೆಯರ ಸಲ್ಲಾಪ ಅಂತಾನೆ ನಾವು ಸಾಹಿತ್ಯದಲ್ಲಿ ಗುರುತಿಸ್ತೀವಿ. ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಜಾಣ್ಮೆಯನ್ನ ಮೆಚ್ಚಲೇಬೇಕು. ನೋಡ್ರಿ, ಅವನು ಅವಳಿಗೆ ಉತ್ತರ ಕೊಡ್ತಾ ಇದ್ದಾನೇನೋ ಅನ್ನಿಸ್ಬೇಕು, ಆದ್ರೆ ಆ ಉತ್ತರದಲ್ಲಿ ಅವನ ಕಷ್ಟ ಅಲ್ಲ, ಅವನು ಪಡುವಂತ ವ್ಯಥೆ ಎಲ್ಲವೂ ಅಡಗಿದೆ. ಕಾವ್ಯದ ಜೊತೆಗೆ ಅವನ ಜೀವನದ ಕತೆ ಅಲ್ವಾ ಮಿಶ್ರಣಗೊಂಡಿರುವಂಥದ್ದು. ಇದು ಕವಿಯ ಜಾಣ್ಮೆ. ಕಿತ್ತು ತಿನ್ನುವ ಬಡತನದ ವಾಸ್ತವ ಚಿತ್ರಣವನ್ನು ಲಘು ಹಾಸ್ಯಮಯವಾಗಿಸುವ ಕಲೆಗಾರಿಕೆ ಮುದ್ದಣನಿಗೆ ಸಾಧ್ಯ ಎಂಬುದನ್ನು ಈ ಗದ್ಯ ಭಾಗದಲ್ಲಿ ನಾವು ಕಾಣಬಹುದು. ಅಷ್ಟೊಂದು ಬಡತನ ಇತ್ತು, ಅದನ್ನ ಹಾಸ್ಯದ ಮೂಲಕನೇ ತನ್ನ ಪತ್ನಿ ಬಳಿ ಹೇಳ್ತಾ ಇರೋದನ್ನ ನಾವು ಕಾಣ್ತೇವೆ. ಇಷ್ಟು ಪ್ರವೇಶ ಭಾಗ ಆಯ್ತು. ಪಠ್ಯ ಇಂತು ಬಂದೊದವಿದ ಚಳಿಗಾಲದೊಳ್ ರಾಘವನ ಯಜ್ಞ ತುರಂಗಮಂ ಅರಣ್ಯಕನ್ ಎಂಬ ಓರ್ವ ಕಿತ್ತಡೆಯ ಪುಣ್ಯಾಶ್ರಮಂ ಪುಗುತಲ್ಪುದು ಕಂಡು ಶತ್ರುಘ್ನಾದ್ಯರ್ ಮುನಿಯ ದರ್ಶನಕ್ಕೆ ಎಂದು ಒಳಪೊಕ್ಕು ಮುನಿಗೆ ಎರಗಿದರ್. ಆಗಳ್ ಅರಣ್ಯಕನ್ ಅಭ್ಯಾಗತರಂ ಮನ್ನಿಸಿ ಸರ್ವರನ್ ಆತಿಥ್ಯದಿಂದ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್. ಆಯ್ತಾ, ಇಷ್ಟು ಪಠ್ಯ. ಇದು ನಾನು ಮುಂದಿನ ಕ್ಲಾಸಲ್ಲಿ ಯಾವ ತರ ಭಾಗ ಮಾಡ್ಕೊಂಡು ಹೋಗ್ಬೇಕು ಹಳೆಗನ್ನಡವನ್ನ ಅನ್ನೋದನ್ನ ಹೇಳ್ಕೊಡ್ತೀನಿ. ಆಯ್ತಾ, ಇಷ್ಟಕ್ಕಿರ್ಲಿ. ಈಗ ಮುದ್ದಣನ ಪರಿಚಯವನ್ನ ಯಾರು ಬರೀತೀರಿ? ಕಾವ್ಯ ಈಗ ಕಾಲ ಅಷ್ಟೇ ಸಾಕು, ಸ್ಥಳ ಬರಿ. ಸ್ಥಳ ಯಾರು ಬರೀತೀರಿ? ಬರ ಕಾಲ 1870 ಜನವರಿ 24 ಅಷ್ಟೇ ಬೇಕಾಗಿರೋದು ನಿಮಗೆ ಅಲ್ವಾ? ಸ್ಥಳ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನಂದಳಿಕೆ. ಇದು ಮುದ್ದಣನ ಸ್ಥಳ. ನೆಕ್ಸ್ಟ್ ಕೃತಿಗಳು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ, ಶ್ರೀರಾಮ ಪಠಾಭಿ ಶೇಕಂ,
ಅದ್ಭುತ ಅದ್ಭುತ ರಾಮಾಯಣ. ಇತ್ಯಾದಿ. ಆಯ್ತಾ? ಇವರಿಗೆ ಒಂದು ಪ್ರಶಸ್ತಿ ಅಂದ್ರೆ ಅವಾಗೇನು ಪ್ರಶಸ್ತಿ ಏನು ಅವ್ರಿಗೆ ಯಾವ ಪ್ರಶಸ್ತಿ ಇಲ್ಲ, ಆದ್ರೂ ಅವ್ರನ್ನ ಗುರುತು ಮಾಡಿದ್ರು. ಆಯ್ತಾ? ಒಂದು ಬಿರುದು ಇತ್ತು ಅವರಿಗೆ. ಯಾವುದು ಬಿರುದು? ಪ್ರಶಸ್ತಿ. ಯಾವುದು? ಹೊಸಗನ್ನಡದ ಅರುಣೋದಯದ ಮುಂಗೋಡಿ. ಗೊತ್ತಾಯ್ತಾ? ಈ ತರ ಇರುತ್ತೆ. ಆದ್ರೆ ನಿಮಗೆ ಚಟುವಟಿಕೆಗೆ ಇಷ್ಟು ಮಾಡಿಸಿದ್ದು ಅದ್ರ ಪರೀಕ್ಷೆಯಲ್ಲಿ ವಾಕ್ಯ ರೂಪದಲ್ಲಿ ಬರೀಬೇಕು. ಗೊತ್ತಾಯ್ತಾ? ಈ ರೀತಿ ಬರೆಯೋದಲ್ಲ, ವಾಕ್ಯ ರೂಪದಲ್ಲಿ ಬರೀಬೇಕು. ಇವತ್ತು ಇಷ್ಟಿರಲಿ, ನಾಳೆ ಪಠ್ಯ ಗದ್ಯ ಭಾಗಕ್ಕೆ ಹೋಗೋಣ.